ಕ್ಯಾರೆಟ್ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಹಲ್ವಾ ಮಾಡ್ತೀವಿ. ಆದರೆ ಇವತ್ತು ಅದೇ ಕ್ಯಾರೆಟ್ನಿಂದ ಕ್ಯಾರೆಟ್ ಜಾಮೂನ್ ಮಾಡೋಣ. ಜಾಮೂನ್ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು 4 ಕ್ಯಾರೆಟ್, 1 ಕಪ್ ಹಾಲು, 2 ಟೇಬಲ್ ಸ್ಪೂನ್ ಬೆಲ್ಲ ಅಥವಾ ಸಕ್ಕರೆ, ಸ್ವಲ್ಪ ಏಲಕ್ಕಿ, 1/4 ಕಪ್ ರವೆ, 1-2 ಟೇಬಲ್ ಸ್ಪೂನ್ ತುಪ್ಪ. ಮೊದಲು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್, 1 ಕಪ್ ಹಾಲು, 1-2 ಸ್ಪೂನ್ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಸ್ಮೂತ್ ಪೇಸ್ಟ್ ಮಾಡಿಕೊಂಡು, ಈಗ ಒಂದು ಬಾಣಲೆಗೆ 1 ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು, ತುಪ್ಪ ಬಿಸಿ ಆದಮೇಲೆ ಕ್ಯಾರೆಟ್ ಪ್ಯೂರಿ ಹಾಕಿ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡ್ತಾ ಬರಬೇಕು. ರಾಸ್ ಮೇಲೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಒಂದು 6-8 ನಿಮಿಷ ಕುಕ್ ಮಾಡಿದರೆ ಸಾಕು. ರಾಸ್ ಮೇಲೆಲ್ಲ ಹೋದ್ಮೇಲೆ ಇದಕ್ಕೆ ರವೆ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ಎಲ್ಲೂ ಗಂಟುಗಳೆಲ್ಲ ಆಗಬಾರ್ದು. ಮಿಕ್ಸ್ಚರ್ ನಿಧಾನವಾಗಿ ಗಟ್ಟಿ ಆಗ್ತಾ ಬರುತ್ತೆ. ಒಂದು 5-6 ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಸೇರಿಸಿದ್ರೆ ರುಚಿನೂ ಹೆಚ್ಚಾಗುತ್ತೆ ಮತ್ತು ಮಿಕ್ಸ್ಚರ್ ಕೂಡ ತುಂಬ ಸ್ಮೂತ್ ಆಗುತ್ತೆ. ಕೈಗೆ ಹಿಡಿದು ಉಂಡೆ ಕಟ್ಟೋಷ್ಟು ಕನ್ಸಿಸ್ಟೆನ್ಸಿ ಬಂದ ಕೂಡಲೇ ಸ್ಟವ್ ಆಫ್ ಮಾಡಿ ಮಿಕ್ಸ್ಚರ್ ತಣ್ಣಗಾಗಲು ಬಿಡಬೇಕು. ಈಗ ರಬ್ಡಿ ರೆಡಿ ಮಾಡ್ಕೊಳ್ಳೋಣ. ರಬ್ಡಿಗೆ 1 ಕಪ್ ಹಾಲು, ಒಂದು ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್, ಸ್ವಲ್ಪ ಏಲಕ್ಕಿ ಪುಡಿ, ಬೇಕಾದರೆ ಕೇಸರಿ ಹಾಲು ಮತ್ತು ಪಿಸ್ತಾ ಅಥವಾ ಬಾದಾಮಿ ಗಾರ್ನಿಷ್ಗೆ. ಒಂದು ಪಾತ್ರೆಗೆ ಹಾಲು ಹಾಕಿ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಸೇರಿಸಿ ಸ್ವಲ್ಪ ಏಲಕ್ಕಿ ಪುಡಿ, ಬೇಕಾದರೆ ಕೇಸರಿ ಹಾಲು ಕೂಡ ಸೇರಿಸ್ಕೋಬೋದು. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕ್ರೀಮಿ ಆಗೋವರೆಗೂ ಕುದಿಸ್ಕೊಂಡು, ತುಂಬ ತಿಕ್ ಮಾಡಬೇಡಿ, ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಿಮಗಿಷ್ಟ ಇರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಕುದಿಸ್ಕೊಳ್ಳಿ. ಹಾಲನ್ನ ಸ್ಟಿರ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡತ್ತೆ. ಜಾಮೂನ್ ಮಿಕ್ಸ್ಚರ್ ತಣ್ಣಗಾದ್ಮೇಲೆ ಅದನ್ನು ಸಣ್ಣ ಸಣ್ಣ ಬಾಲ್ಸ್ ಆಗಿ ರೆಡಿ ಮಾಡಿಕೊಂಡು, ನಾನಿಲ್ಲಿ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ತಿದ್ದೀನಿ ಮೀಡಿಯಮ್ ಸೈಜಲ್ಲಿ. ನಿಮಗೆ ಬೇಕಾಗಿರೋ ಸೈಜಲ್ಲಿ ನೀವು ಮಾಡ್ಕೊಳ್ಳಿ. ಈ ಥರ ಸ್ಮೂತಾಗಿ ಜಾಮೂನ್ ಬಾಲ್ಸ್ನ ರೆಡಿ ಮಾಡಿಟ್ಕೊಂಡು ಎಲ್ಲ ಮಿಕ್ಸ್ಚರ್ನೂ ಇದೇ ಥರ ಬಾಲ್ಸ್ ಮಾಡಿಟ್ಕೊಂಡು, ಈಗ ಒಂದು ಸರ್ವಿಂಗ್ ಬೌಲ್ ತಗೊಂಡು ಅದಕ್ಕೆ ರಬ್ಡಿ ಹಾಕಿ ಅದಕ್ಕೆ ಕ್ಯಾರೆಟ್ ಜಾಮೂನ್ ಬಾಲ್ಸ್ನ ಇಟ್ಟು ಅದ್ರ ಮೇಲೆ ಪಿಸ್ತಾ ಬಾದಾಮಿ ಅಥವಾ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಹಾಕಿ ಗಾರ್ನಿಷ್ ಮಾಡಿ ಇದನ್ನು ಒಂದು 15-20 ನಿಮಿಷ ಫ್ರಿಡ್ಜ್ನಲ್ಲಿಟ್ಟು ಸರ್ವ್ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ. ಇಷ್ಟೇ, ಸೂಪರ್ ಸಾಫ್ಟ್ ಆ್ಯಂಡ್ ಕ್ರೀಮಿ ಕ್ಯಾರೆಟ್ ಜಾಮೂನ್ ರೆಡಿ. ಗಿಲ್ ಫ್ರೀ ಕೂಡ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಮತ್ತು ಇಂತಹ ಹೊಸ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.